ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ವಿಡಿಯೋದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಸಂಧಿಸುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಕೇಳುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಹೆಚ್ಚಿನ ಕೃಪೆ, ಶಾಂತಿ ದೊರಕಲಿ. ಈ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಪೂರ್ಣ ಹೃದಯದಿಂದ ನಾವು ಕ್ರಿಸ್ತನನ್ನ ಪ್ರೀತಿಸಬೇಕು. ಈ ಲೋಕದಲ್ಲಿ ಜೀವಿಸುವಂತ ನಾವುಗಳು ಯಾವುದೊಂದು ಕೆಲಸದಲ್ಲಾಗಲಿ ಅಥವಾ ಯಾವುದೇ ಒಂದು ಜಮೀನ್ ಕೆಲಸದಲ್ಲಾಗಲಿ, ಯಾವುದೊಂದು ಕೂಲಿ ಕೆಲಸದಲ್ಲಾಗಲಿ, ಅದನ್ನ ಪೂರ್ತಿಯಾಗಿ ಕೆಲಸ ಮಾಡುವಾಗಲೇ ನಮಗೆ ಅದರ ಫಲ ನಮಗೆ ಸಿಗ್ತದೆ. ಒಂದು ವೇಳೆ ಆ ಕೆಲಸವನ್ನು ನಾವು ಅರ್ಧ ಮಾಡಿ ನಿಲ್ಲಿಸುವಾಗ ಅದಕ್ಕೆ ನಾವು ಫಲ ಕಂಡುಕೊಳ್ಳಲು ಸಾಧ್ಯವಿಲ್ಲ. ನಾವೆಲ್ಲೋ ಒಂದು ಕೂಲಿ ಕೆಲಸ ಮಾಡಲಿಕ್ಕೆ ಹೋಗಿ ಅವ್ರಿಗೆ ಹೇಳಿದಂಥ ಕೆಲಸವನ್ನ ನಾವು ಪೂರ್ತಿಯಾಗಿ ಮುಗಿಸದೆ ಹೋದ್ರೆ ಅವರು ನಮಗೆ ಪೇಮೆಂಟ್ ಕೊಡುವುದಿಲ್ಲ. ನಾವು ಯಾವುದೊಂದು ಜಮೀನ್ ಕೆಲಸದಲ್ಲಿ ಹೋಗಿ ನಾವು ಜಮೀನ್ ಕೆಲಸದಲ್ಲಿ ಮಾಡುವಾಗಲೂ ಕೂಡ ಅಲ್ಲಿ ನಾವು ಫಲ ನೋಡಬೇಕಾದ್ರೆ ಆ ತೋಟವನ್ನು ಸರಿಯಾದ ರೀತಿಯಲ್ಲಿ ಆ ಜಮೀನನ್ನು ನಾವು ಸ್ವಚ್ಛಗೊಳಿಸಬೇಕು. ಅಲ್ಲಿರುವಂಥ ಕಲ್ಲು ಮುಳ್ಳುಗಳನ್ನು ಸ್ವಚ್ಛಗೊಳಿಸಬೇಕು. ಅದಾದ ಮೇಲೆ ನಾವು ಆ ಸ್ಥಳದಲ್ಲಿ ಬೀಜವನ್ನು ಬಿತ್ತಬೇಕು. ಆ ಬೀಜ ಬಿತ್ತಿದ ಮೇಲೆ ಅದಕ್ಕೆ ನೀರು ಆಗಲಿ, ಗೊಬ್ಬರವಾಗಲಿ, ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಆಗಲಿ, ಅದೆಲ್ಲ ಹಾಕಿ 4 ತಿಂಗಳ ತನಕ ಅದನ್ನು ನಾವು ಕಾಯ್ಕೊಂಡು ಪರಿಪೂರ್ಣವಾದ ಮೇಲೆ ಅದು ನಮಗೆ ಫಲ ಕೊಡುತ್ತದೆ. ಅದರ ಫಲವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಾವು ಒಂದೇ ತಿಂಗಳಲ್ಲಿ ನಮಗೆ ಫಲ ಬೇಕು, ಒಂದೇ ತಿಂಗಳಲ್ಲಿ ನಮಗೆ ಅದನ್ನು ರುಚಿ ನೋಡಬೇಕು ಅಂತ ಆಲೋಚನೆ ಮಾಡುವಾಗ, ಅರ್ಧಂಬರ್ಧ ನಾವು ಮಾಡುವಾಗ ಅದರ ಫಲ ನಮಗೆ ಸಿಗುವುದಿಲ್ಲ. ಅದೇ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಮ್ಮನ್ನು ಪ್ರೀತಿ ಮಾಡಿ ಲೋಕಕ್ಕೆ ಬಂದ ದೇವರು, ಆತನನ್ನು ನಾವು ಅರ್ಧಂಬರ್ಧ ಪ್ರೀತಿ ಮಾಡಬಾರದು. ಸಂಪೂರ್ಣವಾಗಿ ಆತನ ಪ್ರೀತಿಸಬೇಕು. ಇವತ್ತು ಅನೇಕ ಕ್ರೈಸ್ತರು ಸಂಪೂರ್ಣವಾಗಿ ದೇವರನ್ನ ಹುಡುಕುವುದಿಲ್ಲ, ಪ್ರೀತಿಸುವುದಿಲ್ಲ. ಅರ್ಧ ಲೋಕವನ್ನ ಪ್ರೀತಿಸ್ತಾರೆ, ಅರ್ಧ ದೇವರನ್ನು ಪ್ರೀತಿಸ್ತಾರೆ. ಅರ್ಧ ಕೆಲಸ ಮಾಡುವುದರಿಂದ ನಮಗೆ ಫಲಗಳು ಸಿಗುವುದಿಲ್ಲ. ಅದಕ್ಕಾಗಿ ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡೋಣ. ಪೂರ್ಣ ಹೃದಯದಿಂದ ಆತನನ್ನು ಸೇವಿಸೋಣ. ಯಾವಾಗ ನಾವು ಪೂರ್ಣ ಹೃದಯದಿಂದ ಆತನನ್ನು ಸೇವಿಸುತ್ತೇವೋ ಆವಾಗ
ಆತನ ಬ್ಲೆಸ್ಸಿಂಗ್ಸ್, ಆತನ ಆಶೀರ್ವಾದ, ಆತನ ಕೊಡುವ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಇವತ್ತಿನಿಂದ ಈ ಲೋಕದ ಆಸೆಗಳನ್ನು ನಾವು ತ್ಯಜಿಸಿ ಸಂಪೂರ್ಣವಾದ ಮನಸ್ಸಿನಿಂದ ದೇವರನ್ನು ಪ್ರೀತಿಸೋಣ, ಸೇವಿಸೋಣ, ಆತನ ಫಲವನ್ನು ಅನುಭವಿಸೋಣ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪರಲೋಕದ ದೇವರೇ, ಸರ್ವಾಧಿಕಾರಿಯಾದಾತನೇ, ನಿನಗೆ ಸ್ತೋತ್ರ. ಈ ವಿಡಿಯೋವನ್ನು ಕೇಳುತ್ತಿರುವಂಥ ಪ್ರತಿ ನಿನ್ನ ಮಗುವನ್ನು ಸಂಪೂರ್ಣವಾಗಿ ನಿನ್ನನ್ನು ಪ್ರೀತಿ ಮಾಡುವಂತಹ ಹೃದಯವನ್ನು, ಮನಸ್ಸನ್ನು ಅನುಗ್ರಹಿಸಿಕೊಡು. ಮತ್ತು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡುವಾಗ ಅವರಿಗೆ ನಿನ್ನ ಕಡೆಯಿಂದ ದೊರಕುವ ಫಲಗಳನ್ನು ಅನುಭವಿಸುವಂತೆ ಅವರಿಗೆ ಕೃಪೆ ಕೊಡು. ಇವತ್ತು ಯಾವುದೇ ನೋವು, ಇಕ್ಕಟ್ಟು, ಸಮಸ್ಯೆ, ಹೋರಾಟಗಳಲ್ಲಿ ಒಂದು ವೇಳೆ ಅವರೇ ಇರುವುದಾದರೆ ಅವರನ್ನು ಬಿಡುಗಡೆ ಕೊಟ್ಟು ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, 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 ಆಮೇನ್. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.